ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 6 ಅಲ್ಲಿ ನೀವು ಕ್ವಶನ್ ವರ್ಡ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ದೀರಾ. ಒಟ್ಟು 11 ಕ್ವಶನ್ ವರ್ಡ್ಸ್ ಅನ್ನ ಹೇಗೆ ಯೂಸ್ ಮಾಡೋದು, ಅದು ಏನು ಮೀನಿಂಗ್ ಕೊಡುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕೂಡ ಕೊಟ್ಟಿದ್ದೆ, ಅದನ್ನ ಕಂಪ್ಲೀಟ್ ಮಾಡಿ ಕಳಿಸಿದ್ದೀರಾ. ಇವತ್ತಿನ ಲೆಸನ್ ತುಂಬಾ ಇಂಪಾರ್ಟೆಂಟ್. ನಾವು ಇವತ್ತು ನೋಡ್ತಾ ಇರೋದು ಬೇಸಿಕ್ ಸೆಂಟೆನ್ಸ್ ಬಗ್ಗೆ. ಇಲ್ಲಿ ನಾವು 6 ತರಹದ ಸೆಂಟೆನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಹೇಗೆ 6 ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಮಾಡಬಹುದು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನು ತಗೋತೀನಿ. ನಾನು ಊಟ ಮಾಡಿದೆ. ಓಕೆನಾ? ನಾನು ಊಟ ಮಾಡಿದೆ ಅನ್ನೋದು ಒಂದು ಪಾಸಿಟಿವ್ ಸೆಂಟೆನ್ಸ್. ಇದನ್ನ ನೆಗೆಟಿವ್ ಹೇಗೆ ಮಾಡ್ಬೋದು? ನಾನು ಊಟ ಮಾಡಿಲ್ಲ ಅಲ್ವಾ? ನಾನು ಊಟ ಮಾಡಿಲ್ಲ ಅನ್ನೋದು ನೆಗೆಟಿವ್ ಸೆಂಟೆನ್ಸ್. ಈಗ ಇದೇ ಸೆಂಟೆನ್ಸ್ ಅನ್ನ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಆಗಿ ಹೇಗೆ ಹೇಳ್ಬೋದು? ನಾನು ಊಟ ಮಾಡಿದ್ನಾ? ಹೇಗೆ ಇದು ಎಸ್ ಆರ್ ನೋ ಕ್ವಶನ್ ಆಗುತ್ತೆ? ಇದಕ್ಕೆ ಯಾವ ತರ ಆನ್ಸರ್ ಮಾಡ್ಬೋದು ನಾವು? ಊಟ ಮಾಡಿ ಆಗಿದೆ ಅಂತ ಅನ್ಕೊಳ್ಳಿ. ಹೌದು, ನಾನು ಊಟ ಮಾಡಿದ್ದೀನಿ, ಎಸ್ ಅಂತ ಹೇಳ್ಬೋದು. ಇಲ್ಲ, ಊಟ ಮಾಡಾಗಿಲ್ಲ ಅಂತಂದ್ರೆ ಇಲ್ಲ, ನಾನು ಊಟ ಮಾಡಿಲ್ಲ ಅಲ್ವಾ? ಎಸ್ ಆರ್ ನೋ ಕ್ವಶನ್ ಇದು, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ನಾನು ಊಟ ಮಾಡಿದ್ದೀನ? ಇದೇ ಸೆಂಟೆನ್ಸ್ ಅನ್ನ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಆಗಿ ಹೇಗೆ ಮಾಡ್ಬೋದು? ನಾನು ಊಟ ಮಾಡಿಲ್ವಾ? ಅರ್ಥ ಆಗ್ತಿದೆಯಾ? ನಾನು ಊಟ ಮಾಡಿದ್ದೀನ, ಇದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ನಾನು ಊಟ ಮಾಡಿಲ್ವಾ, ಇದು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಇಲ್ಲಿ ನೋಡಿ, ಇಲ್ವಾ ಅನ್ನೋದು ನೆಗೆಟಿವ್ ವರ್ಡ್. ಇದಕ್ಕೂ ಕೂಡ ನೀವು ಎಸ್ ಆರ್ ನೋ ಅಂತಾನೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇದೇ ಸೆಂಟೆನ್ಸ್ಗೆ ಒಂದು ಕ್ವಶನ್ ವರ್ಡ್ ಅನ್ನ ಹಾಕೋದು. ಕ್ವಶನ್ ವರ್ಡ್ ಅನ್ನ ಹಾಕಿ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೋದು? ಯಾಕೆ ನಾನು ಊಟ ಮಾಡಿದೆ? ಅರ್ಥ ಆಯ್ತಾ? ಇಲ್ಲಿ ಯಾಕೆ ಅನ್ನೋದು ಕ್ವಶನ್ ವರ್ಡ್. ಕ್ವಶನ್ ವರ್ಡ್ ಅನ್ನ ಹಾಕಿದೀವಿ, ಆದ್ರೆ ಪಾಸಿಟಿವ್ ಇದೆ ಅದು. ಈಗ ಕ್ವಶನ್ ವರ್ಡ್ ಅನ್ನ ಹಾಕಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡೋಣ. ಯಾಕೆ ನಾನು ಊಟ ಮಾಡಿಲ್ಲ? ಒಂದೇ ಸೆಂಟೆನ್ಸ್, ನಾನು ಊಟ ಮಾಡಿದೆ ಅನ್ನುವಂತ ಪಾಸಿಟಿವ್ ಸೆಂಟೆನ್ಸ್. ಫಸ್ಟ್ ಅದನ್ನ ನೆಗೆಟಿವ್ ಮಾಡಿದೀವಿ, ನಾನು ಊಟ ಮಾಡಿಲ್ಲ. ನೆಕ್ಸ್ಟ್ ಅದನ್ನ ಕ್ವಶನ್ ಮಾಡಿದೀವಿ. ಹೇಗೆ? ಎಸ್ ಆರ್ ನೋದಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನಾನು ಊಟ ಮಾಡಿದೀನಾ? ನೆಕ್ಸ್ಟ್ ನೆಗೆಟಿವ್, ನಾನು ಊಟ ಮಾಡಿಲ್ವಾ? ಇಲ್ಲಿ ನಾವು ಕ್ವಶನ್ ವರ್ಡ್ ಅನ್ನ ಸೇರಿಸ್ತಾ ಇದೀವಿ, ಬಟ್ ಪಾಸಿಟಿವ್ ಸೆಂಟೆನ್ಸ್. ಯಾಕೆ ನಾನು ಊಟ ಮಾಡಿದೆ? ಇಲ್ಲಿ ನೆಗೆಟಿವ್ ಸೆಂಟೆನ್ಸ್, ಯಾಕೆ ನಾನು ಊಟ ಮಾಡಿಲ್ಲ? ಈ ಲೆಸನ್ ಅಲ್ಲಿ ನಾವು ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ತಗೊಂಡ್ರೆ ಅದರಿಂದ ಈ ತರ 6 ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಫಸ್ಟ್ ಒನ್ ನೋಡಿ, ಪಾಸಿಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ನೆಗೆಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ಎಸ್ ಆರ್ ನೋ ಕ್ವಶನ್. ಇದು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಯಾಕೆ ನಾನು ಊಟ ಮಾಡಿದೆ ಅನ್ನೋದು WH ಕ್ವಶನ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್. ಯಾಕೆ ನಾನು ಊಟ ಮಾಡಿಲ್ಲ ಅನ್ನೋದು WH ಕ್ವಶನ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್. ಅರ್ಥ ಆಯ್ತಲ್ವಾ? ಇದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಐ ಡೂ, ಐ ಡೋಂಟ್, ಡು ಐ, ಡೋಂಟ್ ಐ, ವೈ ಡು ಐ, ವೈ ಡೋಂಟ್ ಐ. ಐ ಡು ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ್, ಐ ಡೋಂಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್. ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಆದಾಗೆ ವರ್ಬ್ ಕೂಡ ಚೇಂಜ್ ಆಗುತ್ತೆ, ಬಟ್ ನೆನ್ಪಿಟ್ಕೊಳ್ಳಿಕ್ಕೆ ಇದು ಈಸಿ. ಡು ಐ ಅನ್ನೋದು ಎಸ್ ಆರ್ ನೋ ಕ್ವಶನ್, ಡೋಂಟ್ ಐ ಅನ್ನೋದು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ವೈ ಡು ಐ ಅನ್ನೋದು WH ಕ್ವಶನ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್, ವೈ ಡೋಂಟ್ ಐ ಅನ್ನೋದು WH ಕ್ವಶನ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್. ಫಸ್ಟ್ ಏನ್ ಮಾಡ್ಬೇಕು ನೀವು? ಇದಿಷ್ಟನ್ನ ನೆನ್ಪಿಟ್ಕೋಬೇಕು. ಐ ಡು, ಐ ಡೋಂಟ್, ಡು ಐ, ಡೋಂಟ್ ಐ, ವೈ ಡು ಐ ಅಂಡ್ ವೈ ಡೋಂಟ್ ಐ. ಪಾಸಿಟಿವ್ ಅಲ್ಲಿ ಐ ಡು ಬರುತ್ತೆ, ನೆಗೆಟಿವ್ ಅಲ್ಲಿ ಐ ಡೋಂಟ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಆಗುವಾಗ ವರ್ಬ್ ಈ ಕಡೆ, ಸಬ್ಜೆಕ್ಟ್ ಈ ಕಡೆ. ಡು ಐ, ಡೋಂಟ್ ಐ. ಇದ್ರ ಹಿಂದೆ ಕ್ವಶನ್ ವರ್ಡ್ ಅನ್ನು ಸೇರಿಸಿದ್ರೆ ಈ ಸೆಂಟೆನ್ಸ್ ಗಳಾಗುತ್ತೆ. ವೈ ಡು ಐ, ವೈ ಡೋಂಟ್ ಐ. ಅರ್ಥ ಆಯ್ತಲ್ವಾ? ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ತಗೊಂಡು ಐ, ಯು, ವಿ, ದೇ, ಹಿ, ಶಿ, ಇಟ್ ಅಂಡ್ ರವಿ, ಈ ಸಬ್ಜೆಕ್ಟ್ ಗಳನ್ನ ತಗೊಂಡು ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಬ್ಜೆಕ್ಟ್ ಐ ಅಂದ್ರೆ ನಾನು. ಐ ಡು ಈಟ್ ಜಂಕ್ ಫುಡ್. ನಾನು ಜಂಕ್ ಫುಡ್ ಅನ್ನ ತಿಂತೀನಿ. ಇಲ್ಲಿ ಡೂ ನ ಹಾಕ್ಬೇಕು ಅಂತ ಹೇಳಿಲ್ಲ. ಐ ಈಟ್ ಜಂಕ್ ಫುಡ್ ಅಂದ್ರೆ ನಾನು ಜಂಕ್ ಫುಡ್ ಅನ್ನ ತಿಂತೀನಿ, ಬಟ್ ಡೂ ಹಾಕಿದ್ರು ಕೂಡ ಏನೂ ರಾಂಗ್ ಇಲ್ಲ. ಐ ಡು ಈಟ್ ಜಂಕ್ ಫುಡ್ ಅಂದ್ರೆ ನಾನು ಜಂಕ್ ಫುಡ್ ಅನ್ನ ತಿಂತೀನಿ, ಬಟ್ ನಾರ್ಮಲ್ ಆಗಿ ನಾವು ಡೂ ನ ಹಾಕಲ್ಲ. ಓಕೆನಾ? ಐ ಈಟ್ ಜಂಕ್ ಫುಡ್ ಅಂತ ಹೇಳ್ತೀವಿ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಐ ಡೋಂಟ್ ಈಟ್ ಜಂಕ್ ಫುಡ್. ನಾನು ಜಂಕ್ ಫುಡ್ ಅನ್ನ ತಿನ್ನಲ್ಲ. ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆನಾ? ಇಲ್ಲಿ ನೋಡಿ, ಏನು ಚೇಂಜಸ್ ಆಗಿಲ್ಲ. ಈಟ್ ಜಂಕ್ ಫುಡ್ ಹಂಗೆ ಇದೆ, ಡೂ ಇರೋದು ಡೋಂಟ್ ಆಗಿದೆ. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಜಸ್ಟ್ ಡೋಂಟ್ ಅನ್ನೋದನ್ನ ಆಡ್ ಮಾಡ್ತಾ ಇದೀವಿ. ಐ ಡೋಂಟ್ ಈಟ್ ಜಂಕ್ ಫುಡ್, ನಾನು ಜಂಕ್ ಫುಡ್ ಅನ್ನ ತಿನ್ನಲ್ಲ. ನೆಕ್ಸ್ಟ್ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮಾಡಬೇಕು. ಡು ಐ ಈಟ್ ಜಂಕ್ ಫುಡ್? ನಾನು ಜಂಕ್ ಫುಡ್ ಅನ್ನ ತಿಂತೀನಾ? ಅರ್ಥ ಆಯ್ತಾ? ಇದಕ್ಕೆ ಎಸ್ ಆರ್ ನೋ ಅಂತ ಆನ್ಸರ್ ಮಾಡ್ಬೋದು. ನಾನು ಜಂಕ್ ಫುಡ್ ಅನ್ನ ತಿಂತೀನಾ? ಎಸ್ ಐ ಡು ಅಂದ್ರೆ ನಾನು ತಿಂತೀನಿ, ನೋ ಐ ಡೋಂಟ್ ಅಂದ್ರೆ ನಾನು ತಿನ್ನಲ್ಲ. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ನೋಡಿ, ಎಸ್ ಆರ್ ನೋದಲ್ಲಿ. ಡೋಂಟ್ ಐ ಈಟ್ ಜಂಕ್ ಫುಡ್? ನಾನು ಜಂಕ್ ಫುಡ್ ಅನ್ನ ತಿನ್ನಲ್ವಾ? ತಿಂತೀನಾ ಅನ್ನೋದು ಪಾಸಿಟಿವ್, ತಿನ್ನಲ್ವಾ ಅನ್ನೋದು ನೆಗೆಟಿವ್. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಡು ಐ ಅಂತ ಬಂದ್ರೆ ಪಾಸಿಟಿವ್,
ಡೋಂಟ್ ಐ ಅಂತ ಬಂದ್ರೆ ನೆಗೆಟಿವ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನ ಹಾಕಿದಾಗ ವೈ ಡು ಐ ಈಟ್ ಜಂಕ್ ಫುಡ್, ಯಾಕೆ ನಾನು ಜಂಕ್ ಫುಡ್ ಅನ್ನ ತಿಂತೀನಿ. ಇದನ್ನೇ ನೆಗೆಟಿವ್ ಮಾಡೋದಾದ್ರೆ ವೈ ಡೋಂಟ್ ಐ ಈಟ್ ಜಂಕ್ ಫುಡ್, ಯಾಕೆ ನಾನು ಜಂಕ್ ಫುಡ್ ಅನ್ನ ತಿನ್ನಲ್ಲ. ಅರ್ಥ ಆಯ್ತಾ ಈ ಸೆಂಟೆನ್ಸ್ಗಳ ನಡುವೆ ಇರುವಂತ ಡಿಫರೆನ್ಸ್? ನಾನು ಜಂಕ್ ಫುಡ್ ಅನ್ನ ತಿಂತೀನಿ ಪಾಸಿಟಿವ್ ಸ್ಟೇಟ್ಮೆಂಟ್, ನಾನು ಜಂಕ್ ಫುಡ್ ಅನ್ನ ತಿನ್ನಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್. ನಾನು ಜಂಕ್ ಫುಡ್ ಅನ್ನ ತಿಂತೀನ ಅನ್ನೋದು ಎಸ್ ಆರ್ ನೋದಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನಾನು ಜಂಕ್ ಫುಡ್ ಅನ್ನ ತಿನ್ನಲ್ವಾ ಅನ್ನೋದು ಎಸ್ ಆರ್ ನೋದಲ್ಲಿ ನೆಗೆಟಿವ್ ಸೆಂಟೆನ್ಸ್. ಯಾಕೆ ನಾನು ಜಂಕ್ ಫುಡ್ ಅನ್ನ ತಿಂತೀನಿ ಅನ್ನೋದು WH ಕ್ವಶನ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್, ಯಾಕೆ ನಾನು ಜಂಕ್ ಫುಡ್ ಅನ್ನ ತಿನ್ನಲ್ಲ ಅನ್ನೋದು WH ಕ್ವಶನ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ನಾವು ಡೂ ನ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ಕೋತಾ ಇದ್ವಿ, ಯಾಕಂದ್ರೆ ಈಟ್ ಅನ್ನೋದು ಇಲ್ಲಿ ಮೇನ್ ವರ್ಬ್. ಹಾಗಾಗಿ ಡೂ ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸೆಂಟೆನ್ಸ್ ಗಳನ್ನ ಮಾಡಿದೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ಜೊತೆಗೆ ಈಸ್ ಆಮ್ ಆರ್ ವಾಸ್ ವರ್ ನ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಬ್ಜೆಕ್ಟ್ ಯು. ಹಾಗಾಗಿ ಲಿಂಕಿಂಗ್ ವರ್ಬ್ ಯಾವ್ದು ಯೂಸ್ ಆಗಿದೆ? ಆರ್. ಯು ಆರ್ ಅ ಟೀಚರ್, ನೀನು ಒಬ್ಳು ಟೀಚರ್ ಅಥವಾ ನೀನು ಒಬ್ಳು ಟೀಚರ್ ಇದೆಯಾ. ಯು ಆರ್ ನಾಟ್ ಅ ಟೀಚರ್ ಅಥವಾ ಯು ಆರ್ಂಟ್ ಅ ಟೀಚರ್ ಅಂದ್ರೆ ಏನರ್ಥ? ನೀನು ಟೀಚರ್ ಅಲ್ಲ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ಇದು ನೆಗೆಟಿವ್ ಸ್ಟೇಟ್ಮೆಂಟ್. ನೀನು ಟೀಚರ್, ಯು ಆರ್ ಅ ಟೀಚರ್. ನೀನು ಟೀಚರ್ ಅಲ್ಲ, ಯು ಆರ್ ನಾಟ್ ಅ ಟೀಚರ್. ಇದನ್ನ ಎಸ್ ಆರ್ ನೋ ಕ್ವಶನ್ ಆಗಿ ಮಾಡಬೇಕು. ಹೇಗೆ? ನೀನು ಟೀಚರಾ ಅಂತ ಕೇಳುವಾಗ ನಾವು ಹೇಗೆ ಕೇಳ್ತೀವಿ? ಆರ್ ಯು ಟೀಚರ್, ನೀನು ಟೀಚರಾ. ಈಗ ಇದನ್ನೇ ನೆಗೆಟಿವ್ ಮಾಡಬೇಕು ಎಸ್ ಆರ್ ನೋ ಕ್ವಶನ್ ಅಲ್ಲಿ. ಆಗ ನೀನು ಟೀಚರ್ ಅಲ್ವಾ, ಆರ್ಂಟ್ ಯು ಟೀಚರ್, ಆರ್ ಯು ಟೀಚರ್ ಅಂದ್ರೆ ನೀನು ಟೀಚರಾ. ಅದನ್ನೇ ನೆಗೆಟಿವ್ ಮಾಡೋದಾದ್ರೆ ಆರ್ಂಟ್ ಯು ಟೀಚರ್, ನೀನು ಟೀಚರ್ ಅಲ್ವಾ. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನು ಹಾಕೋದು, ಯಾಕೆ ನೀನು ಟೀಚರ್, ವೈ ಆರ್ ಯು ಅ ಟೀಚರ್. ಇದನ್ನೇ ನೆಗೆಟಿವ್ ಮಾಡೋದಾದ್ರೆ ಯಾಕೆ ನೀನು ಟೀಚರ್ ಅಲ್ಲ, ವೈ ಆರ್ಂಟ್ ಯು ಅ ಟೀಚರ್, ಯಾಕೆ ನೀನು ಟೀಚರ್ ಅಲ್ಲ. ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು? ಆರ್ ಯು ಟೀಚರ್, ನೀನೊಬ್ಳು ಶಿಕ್ಷಕಿನಾ ಅಂತ ಕೇಳಿದಾಗ ಎಸ್ ಐ ಆಮ್ ಅಂತ ಹೇಳ್ಬೋದು, ಹೌದು ನಾನು ಶಿಕ್ಷಕಿ. ಇಲ್ಲ ನಾನು ಟೀಚರ್ ಅಲ್ಲ ಅಂತ ಹೇಳೋದಾದ್ರೆ ನೋ ಐ ಆಮ್ ನಾಟ್. ಅರ್ಥ ಆಯ್ತಾ? ಪಾಸಿಟಿವ್ ವೇದಲ್ಲಿ ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು? ಎಸ್ ಐ ಆಮ್, ಹೌದು ನಾನು ಟೀಚರ್. ಇಲ್ಲ ನಾನು ಟೀಚರ್ ಅಲ್ಲ ಅನ್ನೋದಾದ್ರೆ ನೋ ಐ ಆಮ್ ನಾಟ್. ನೀನ್ ಬ್ಯುಸಿ ಇದೆಯಾ ಅಂತ ಕೇಳ್ತಾರೆ, ಆರ್ ಯು ಬ್ಯುಸಿ. ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು? ಹೌದು ನಾನು ಬ್ಯುಸಿ ಇದ್ದೀನಿ ಅಂತ ಹೇಳುವಾಗ ಎಸ್ ಐ ಆಮ್. ಇಲ್ಲ ನಾನು ಬ್ಯುಸಿ ಇಲ್ಲ ಅಂತ ಹೇಳುವಾಗ ನೋ ಐ ಆಮ್ ನಾಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ ಸಬ್ಜೆಕ್ಟ್ ವಿ. ಇಲ್ಲಿ ಅಗೇನ್ ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಆಗ್ತಿದೆ, ಲೈಕ್ ಅನ್ನೋದು ಮೇನ್ ವರ್ಬ್. ವಿ ಲೈಕ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಿ. ಇಲ್ಲಿ ಡೂ ಹಾಕಿದ್ರು ಆಗುತ್ತೆ, ಹಾಕದೇ ಇದ್ರು ಆಗುತ್ತೆ, ಕಾಮನ್ ಆಗಿ ಹಾಕಲ್ಲ. ವಿ ಲೈಕ್ ಐಸ್ ಕ್ರೀಮ್ ಅಂತ ಹೇಳ್ತೀವಿ, ವಿ ಡೂ ಲೈಕ್ ಐಸ್ ಕ್ರೀಮ್ ಅಂತ ಹೇಳಲ್ಲ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಏನಾಗುತ್ತೆ? ನಾವು ಐಸ್ ಕ್ರೀಮ್ ನ ಇಷ್ಟಪಡಲ್ಲ, ವಿ ಡೋಂಟ್ ಲೈಕ್ ಐಸ್ ಕ್ರೀಮ್. ಅರ್ಥ ಆಯ್ತಾ? ವಿ ಡೋಂಟ್ ಲೈಕ್ ಐಸ್ ಕ್ರೀಮ್. ನೆಕ್ಸ್ಟ್ ಇದನ್ನ ಎಸ್ ಆರ್ ನೋ ಕ್ವಶನ್ ಆಗಿ ಮಾಡಬೇಕು ಪಾಸಿಟಿವ್ ವೇದಲ್ಲಿ. ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಾ, ಇದನ್ನೇ ಕೇಳೋದು. ಡು ವಿ ಲೈಕ್ ಐಸ್ ಕ್ರೀಮ್. ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಸಬ್ಜೆಕ್ಟ್ ಬಂದಿದೆ. ಡು ವಿ ಲೈಕ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಾ. ಇದನ್ನೇ ನೆಗೆಟಿವ್ ವೇದಲ್ಲಿ ಹೇಗೆ ಮಾಡ್ಬೋದು? ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡಲ್ವಾ, ಡೋಂಟ್ ವಿ ಲೈಕ್ ಐಸ್ ಕ್ರೀಮ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನ ಹಾಕಿದಾಗ ವೈ ಡು ವಿ ಲೈಕ್ ಐಸ್ ಕ್ರೀಮ್, ಯಾಕೆ ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಿ. ನೆಗೆಟಿವ್ ವೇದಲ್ಲಿ ಹೇಗೆ ಹೇಳ್ಬೋದು? ಯಾಕೆ ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡಲ್ಲ ಅಂದ್ರೆ ವೈ ಡೋಂಟ್ ವಿ ಲೈಕ್ ಐಸ್ ಕ್ರೀಮ್. ಸೊ ನಾವಿಲ್ಲಿ ಸಣ್ಣ ಚೇಂಜಸ್ ಅನ್ನ ಮಾಡಿ 6 ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಿದೀವಿ. ವಿ ಲೈಕ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಿ. ವಿ ಡೋಂಟ್ ಲೈಕ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡಲ್ಲ. ಡು ವಿ ಲೈಕ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಾ. ಡೋಂಟ್ ವಿ ಲೈಕ್ ಐಸ್ ಕ್ರೀಮ್, ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡಲ್ವಾ. ವೈ ಡು ವಿ ಲೈಕ್ ಐಸ್ ಕ್ರೀಮ್, ಯಾಕೆ ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತೀವಿ. ವೈ ಡೋಂಟ್ ವಿ ಲೈಕ್ ಐಸ್ ಕ್ರೀಮ್, ಯಾಕೆ ನಾವು ಐಸ್ ಕ್ರೀಮ್ ಅನ್ನ ಇಷ್ಟಪಡಲ್ಲ. ಓಕೆನಾ? ಇದು ಸಬ್ಜೆಕ್ಟ್ ವಿ ಜೊತೆಗೆ. ನೆಕ್ಸ್ಟ್ ಸಬ್ಜೆಕ್ಟ್ ದೇ ಅಂದ್ರೆ ಅವರು. ದೇ ಸ್ಪೀಕ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಅನ್ನ ಮಾತಾಡ್ತಾರೆ. ಇದೊಂದು ಪಾಸಿಟಿವ್ ಸೆಂಟೆನ್ಸ್. ಇದನ್ನ ನೆಗೆಟಿವ್ ಹೇಗೆ ಮಾಡೋದು? ಅವರು ಇಂಗ್ಲಿಷ್ ಅನ್ನ ಮಾತಾಡಲ್ಲ, ದೇ ಡೋಂಟ್ ಸ್ಪೀಕ್ ಇಂಗ್ಲಿಷ್. ಡೋಂಟ್ ಬರುತ್ತೆ ಅಷ್ಟೇ. ದೇ ಸ್ಪೀಕ್ ಇಂಗ್ಲಿಷ್, ಅವ್ರು ಇಂಗ್ಲಿಷ್ ಅನ್ನ ಮಾತಾಡ್ತಾರೆ. ಅವ್ರು ಇಂಗ್ಲಿಷ್ ಅನ್ನ ಮಾತಾಡಲ್ಲ, ದೇ ಡೋಂಟ್ ಸ್ಪೀಕ್ ಇಂಗ್ಲಿಷ್. ನೆಕ್ಸ್ಟ್ ಇದನ್ನ ಎಸ್ ಆರ್ ನೋ ಕ್ವಶನ್ ಆಗಿ ಮಾಡಬೇಕು. ಅವ್ರು ಇಂಗ್ಲಿಷ್ ಅನ್ನ ಮಾತಾಡ್ತಾರಾ, ಡು ದೇ ಸ್ಪೀಕ್ ಇಂಗ್ಲಿಷ್. ಇದನ್ನೇ ನೆಗೆಟಿವ್ ಹೇಗೆ ಮಾಡ್ಬೋದು? ಅವ್ರು ಇಂಗ್ಲಿಷ್ ಅನ್ನ ಮಾತಾಡಲ್ವಾ, ಡೋಂಟ್ ದೇ ಸ್ಪೀಕ್ ಇಂಗ್ಲಿಷ್. ಡು ದೇ ಸ್ಪೀಕ್ ಇಂಗ್ಲಿಷ್ ಅಂದ್ರೆ ಅವ್ರು ಇಂಗ್ಲಿಷ್ ಮಾತಾಡ್ತಾರಾ. ಅವ್ರು ಇಂಗ್ಲಿಷ್ ಅನ್ನ ಮಾತಾಡಲ್ವಾ, ಡೋಂಟ್ ದೇ ಸ್ಪೀಕ್ ಇಂಗ್ಲಿಷ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನು ಹಾಕೋದು. ಇಲ್ಲಿ ವೆನ್ ಅಂತ ಹಾಕಿದ್ದೀನಿ. ವೆನ್ ಡು ದೇ ಸ್ಪೀಕ್ ಇಂಗ್ಲಿಷ್, ಅವರು ಯಾವಾಗ ಇಂಗ್ಲಿಷ್ ಅನ್ನ ಮಾತಾಡ್ತಾರೆ. ವೆನ್ ಡು ದೇ ಸ್ಪೀಕ್ ಇಂಗ್ಲಿಷ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನ ಹಾಕಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡ್ತೀನಿ. ಯಾಕೆ ಅವರು ಇಂಗ್ಲಿಷ್ ಅನ್ನ ಮಾತಾಡಲ್ಲ, ವೈ ಡೋಂಟ್ ದೇ ಸ್ಪೀಕ್ ಇಂಗ್ಲಿಷ್. ಅರ್ಥ ಆಯ್ತಾ? ಡಿಫ್ರೆಂಟ್ ಕ್ವಶನ್ ವರ್ಡ್ ಅನ್ನ ಹಾಕಿದ್ದೀನಿ. ಇಲ್ಲಿ ವೆನ್ ಹಾಕಿದ್ದೀನಿ. ವೆನ್ ಡು ದೇ ಸ್ಪೀಕ್ ಇಂಗ್ಲಿಷ್, ಅವರು ಯಾವಾಗ ಇಂಗ್ಲಿಷ್ ಮಾತಾಡ್ತಾರೆ. ಯಾಕೆ ಅವರು ಇಂಗ್ಲಿಷ್ ಅನ್ನ ಮಾತಾಡಲ್ಲ, ವೈ ಡೋಂಟ್ ದೇ ಸ್ಪೀಕ್ ಇಂಗ್ಲಿಷ್. ನೆಕ್ಸ್ಟ್ ಸಬ್ಜೆಕ್ಟ್ ಹಿ ಅಂದ್ರೆ ಅವನು.
ಹಿ ಡಸ್ ಪ್ಲೇ ಫುಟ್ಬಾಲ್, ಅವನು ಫುಟ್ಬಾಲ್ ಆಡ್ತಾನೆ. ಕಾಮನ್ ಆಗಿ ನಾವು ಇಲ್ಲಿ ಡಸ್ ನ ಯೂಸ್ ಮಾಡಲ್ಲ, ಆಗ ಏನಾಗುತ್ತೆ ಸೆಂಟೆನ್ಸ್ ಹಿ ಪ್ಲೇಸ್ ಫುಟ್ಬಾಲ್. ಅರ್ಥ ಆಯ್ತಾ? ಇಲ್ಲಿ ಸಬ್ಜೆಕ್ಟ್ ಹಿ ಶಿ ಇಟ್ ಇದ್ದಾಗ ಡಸ್ ಯೂಸ್ ಮಾಡಿಲ್ಲ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ವರ್ಬ್ ನ ಮುಂದೆ ಎಸ್ ಆರ್ ಇ ಎಸ್ ಆಡ್ ಆಗುತ್ತೆ, ಆಲ್ರೆಡಿ ನಾವು ಕಲ್ತಿದೀವಿ. ಸೊ ಹಿ ಪ್ಲೇಸ್ ಫುಟ್ಬಾಲ್, ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಏನು? ಅವನು ಫುಟ್ಬಾಲ್ ಆಡಲ್ಲ, ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಹೇಗೆ ಹೇಳೋದು ಅದನ್ನ? ಹಿ ಡಸಂಟ್ ಪ್ಲೇ ಫುಟ್ಬಾಲ್. ನೆಕ್ಸ್ಟ್ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೋದು? ಅವನು ಫುಟ್ಬಾಲ್ ಆಡ್ತಾನ. ಡಸ್ ಹಿ ಪ್ಲೇ ಫುಟ್ಬಾಲ್? ಡೂ ಬರಲ್ಲ, ಡಸ್ ಬರುತ್ತೆ. ಯಾಕೆ? ಹಿ ಇದೆ ಸಬ್ಜೆಕ್ಟ್. ಡಸ್ ಹಿ ಪ್ಲೇ ಫುಟ್ಬಾಲ್? ಅವನು ಫುಟ್ಬಾಲ್ ಆಡ್ತಾನ. ಅದೇ ನೆಗೆಟಿವ್ ಮಾಡೋದಾದ್ರೆ ಅವ್ನು ಫುಟ್ಬಾಲ್ ಆಡಲ್ವಾ? ಡಸಂಟ್ ಹಿ ಪ್ಲೇ ಫುಟ್ಬಾಲ್? ಡಸ್ ಹಿ ಪ್ಲೇ ಫುಟ್ಬಾಲ್ ಅಂದ್ರೆ ಅವ್ನು ಫುಟ್ಬಾಲ್ ಆಡ್ತಾನ, ಪಾಸಿಟಿವ್. ಡಸಂಟ್ ಹಿ ಪ್ಲೇ ಫುಟ್ಬಾಲ್? ಅವ್ನು ಫುಟ್ಬಾಲ್ ಆಡಲ್ವಾ ಅನ್ನೋದು ನೆಗೆಟಿವ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನು ಹಾಕೋದು, ಯಾಕೆ ಅವನು ಫುಟ್ಬಾಲ್ ಆಡ್ತಾನೆ? ವೈ ಡಸ್ ಹಿ ಪ್ಲೇ ಫುಟ್ಬಾಲ್? ಅದನ್ನೇ ನೆಗೆಟಿವ್ ಮಾಡೋದಾದ್ರೆ ಯಾಕೆ ಅವನು ಫುಟ್ಬಾಲ್ ಆಡಲ್ಲ? ವೈ ಡಸಂಟ್ ಹಿ ಪ್ಲೇ ಫುಟ್ಬಾಲ್? ಅರ್ಥ ಆಯ್ತಲ್ವಾ? ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಹಿ ಡಸ್ ಇದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಹಿ ಡಸಂಟ್ ಆಗುತ್ತೆ. ನೆಕ್ಸ್ಟ್ ಎಸ್ ಆರ್ ನೋ ಪಾಸಿಟಿವ್ ಅಲ್ಲಿ ಡಸ್ ಹಿ ಅಂತ ಬಂದ್ರೆ ನೆಗೆಟಿವ್ ಅಲ್ಲಿ ಡಸಂಟ್ ಹಿ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನ ಹಾಕಿದಾಗ ಪಾಸಿಟಿವ್ ಅಲ್ಲಿ ವೈ ಡಸ್ ಹಿ ಅಂತ ಬಂದ್ರೆ, ಕ್ವಶನ್ ವರ್ಡ್ ಪ್ಲಸ್ ಡಸ್ ಹಿ ಅಂತ ಬಂದ್ರೆ, ನೆಗೆಟಿವ್ ಅಲ್ಲಿ ಕ್ವಶನ್ ವರ್ಡ್ ಪ್ಲಸ್ ಡಸಂಟ್ ಹಿ ಅಂತ ಬರುತ್ತೆ. ವೈ ಡಸಂಟ್ ಹಿ? ನೀವು ಯಾವುದೇ ಪಾಸಿಟಿವ್ ಸೆಂಟೆನ್ಸ್ ತಗೊಂಡ್ರು ಕೂಡ ಈ ತರ 6 ಡಿಫ್ರೆಂಟ್ ಸೆಂಟೆನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಶಿ. ಶಿ ಡಸ್ ಎಂಜಾಯ್ ಮ್ಯೂಸಿಕ್, ಅವಳು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ತಾಳೆ, ಅಂದ್ರೆ ಅವಳಿಗೆ ಸಂಗೀತ ಅಂದ್ರೆ ಇಷ್ಟ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಡಸ್ ಅನ್ನ ಬಿಟ್ಟು ಹೇಗೆ ಹೇಳೋದು? ಶಿ ಎಂಜಾಯ್ಸ್. ವರ್ಬ್ ನ ಮುಂದೆ ಎಸ್ ಆಡ್ ಆಗುತ್ತೆ, ಯಾವಾಗ? ಡಸ್ ಬರದೇ ಇದ್ದಾಗ. ಶಿ ಎಂಜಾಯ್ಸ್ ಮ್ಯೂಸಿಕ್. ಡಸ್ ಬಂದ್ರೆ ಶಿ ಡಸ್ ಎಂಜಾಯ್ ಮ್ಯೂಸಿಕ್. ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಶಿ ಡಸಂಟ್ ಎಂಜಾಯ್ ಮ್ಯೂಸಿಕ್, ಅವಳು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡಲ್ಲ. ನೆಕ್ಸ್ಟ್ ಎಸ್ ಆರ್ ನೋದಲ್ಲಿ ಪಾಸಿಟಿವ್, ಡಸ್ ಶಿ ಎಂಜಾಯ್ ಮ್ಯೂಸಿಕ್? ಅವಳು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ತಾಳ. ಅದರಲ್ಲಿ ನೆಗೆಟಿವ್ ನೋಡೋದಾದ್ರೆ ಡಸಂಟ್ ಶಿ ಎಂಜಾಯ್ ಮ್ಯೂಸಿಕ್? ಅವಳು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡಲ್ವಾ? ಕ್ವಶನ್ ವರ್ಡ್ ಹಾಕಿದಾಗ ಪಾಸಿಟಿವ್ ಹೇಗಾಗುತ್ತೆ? ವಾಟ್ ಡಸ್ ಶಿ ಎಂಜಾಯ್? ಅವಳು ಏನನ್ನ ಎಂಜಾಯ್ ಮಾಡ್ತಾಳೆ. ಕ್ವಶನ್ ವರ್ಡ್ ಹಾಕಿದಾಗ ನೆಗೆಟಿವ್, ವೈ ಡಸಂಟ್ ಶಿ ಎಂಜಾಯ್ ಮ್ಯೂಸಿಕ್? ಅವಳು ಯಾಕೆ ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡಲ್ಲ. ವಾಟ್ ಡಸ್ ಶಿ ಎಂಜಾಯ್ ಅಂದ್ರೆ ಅವಳು ಏನನ್ನ ಎಂಜಾಯ್ ಮಾಡ್ತಾಳೆ ಅಂತ. ವೈ ಡಸ್ ಶಿ ಎಂಜಾಯ್ ಮ್ಯೂಸಿಕ್ ಅಂತ ಕೇಳಿದ್ರೆ ಯಾಕೆ ಅವಳು ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡ್ತಾಳೆ ಅಂತ. ಅರ್ಥ ಆಯ್ತಾ? ಹಿ ಶಿ. ನೆಕ್ಸ್ಟ್ ಒನ್ ಯಾವುದು? ಇಟ್. ಇಟ್ ಡಸ್ ಲುಕ್ ಇಂಟ್ರೆಸ್ಟಿಂಗ್, ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಇಲ್ಲಿ ಡಸ್ ಅನ್ನ ತೆಗೆದ್ರೆ ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್, ವರ್ಬ್ ನ ಮುಂದೆ ಎಸ್ ಬರುತ್ತೆ. ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್, ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಇಟ್ ಡಸಂಟ್ ಲುಕ್ ಇಂಟ್ರೆಸ್ಟಿಂಗ್, ಅದೇನು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇಲ್ಲ, ಇದು ನೆಗೆಟಿವ್ ಸ್ಟೇಟ್ಮೆಂಟ್. ಡಸ್ ಇಟ್ ಲುಕ್ ಇಂಟ್ರೆಸ್ಟಿಂಗ್? ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆಯಾ? ಎಸ್ ಆರ್ ನೋದಲ್ಲಿ ಪಾಸಿಟಿವ್ ಇದು. ಡಸಂಟ್ ಇಟ್ ಲುಕ್ ಇಂಟ್ರೆಸ್ಟಿಂಗ್? ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇಲ್ವಾ? ಇದು ಎಸ್ ಆರ್ ನೋದಲ್ಲಿ ನೆಗೆಟಿವ್. ವೈ ಡಸ್ ಇಟ್ ಲುಕ್ ಇಂಟ್ರೆಸ್ಟಿಂಗ್? ಯಾಕೆ ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ? ಕ್ವಶನ್ ವರ್ಡ್ ಅನ್ನ ಹಾಕಿ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮಾಡಿದೀವಿ. ವೈ ಡಸಂಟ್ ಇಟ್ ಲುಕ್ ಇಂಟ್ರೆಸ್ಟಿಂಗ್? ಯಾಕೆ ಅದು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇಲ್ಲ? ಇದು ಕ್ವಶನ್ ವರ್ಡ್ ಅನ್ನ ಹಾಕಿ ನೆಗೆಟಿವ್ ಸೆಂಟೆನ್ಸ್. ಸೊ ಇದರ ಕನ್ನಡ ಅರ್ಥ ಗೊತ್ತಿರೋದ್ರ ಜೊತೆಗೆ ಇದು 6 ಸೆಂಟೆನ್ಸ್ ಗಳನ್ನ ಫ್ಲೂಯೆಂಟ್ ಆಗಿ ಹೇಳೋದಕ್ಕೆ ಬರಬೇಕು. ಇಟ್ ಡಸ್ ಲುಕ್ ಇಂಟ್ರೆಸ್ಟಿಂಗ್, ಇಟ್ ಡಸಂಟ್ ಲುಕ್ ಇಂಟ್ರೆಸ್ಟಿಂಗ್, ಡಸ್ ಇಟ್ ಲುಕ್ ಇಂಟ್ರೆಸ್ಟಿಂಗ್, ಡಸಂಟ್ ಇಟ್ ಲುಕ್ ಇಂಟ್ರೆಸ್ಟಿಂಗ್, ವೈ ಡಸ್ ಇಟ್ ಲುಕ್ ಇಂಟ್ರೆಸ್ಟಿಂಗ್, ವೈ ಡಸಂಟ್ ಇಟ್ ಲುಕ್ ಇಂಟ್ರೆಸ್ಟಿಂಗ್. ಇದೇ ತರ ಇದೇ ಟೋನ್ ನಲ್ಲಿ ಹೇಳೋದಕ್ಕೆ ಬರಬೇಕು. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ರವಿ, ಒಂದು ವ್ಯಕ್ತಿಯ ಹೆಸರು. ರವಿ ಡಸ್ ಸ್ಟಡಿ ಎವ್ರಿ ಡೇ, ರವಿ ಪ್ರತಿದಿನ ಓದ್ತಾನೆ. ಇಲ್ಲಿ ನಾವು ನಾರ್ಮಲ್ ಆಗಿ ಡಸ್ ಅನ್ನ ಹಾಕಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ, ಆಗ ಏನಾಗುತ್ತೆ ಇದು ಸೆಂಟೆನ್ಸ್? ರವಿ ಸ್ಟಡೀಸ್ ಎವ್ರಿ ಡೇ. ಯಾಕೆ ಇಲ್ಲಿ ಸ್ಟಡೀಸ್ ಆಗಿದೆ? ಡಸ್ ನ ತೆಗೆದಿದ್ದೀವಿ ನಾವು. ಡಸ್ ಇದ್ರೆ ರವಿ ಡಸ್ ಸ್ಟಡಿ ಎವ್ರಿ ಡೇ, ಡಸ್ ಇಲ್ಲ ಅಂದ್ರೆ ರವಿ ಸ್ಟಡೀಸ್ ಎವ್ರಿ ಡೇ, ರವಿ ಪ್ರತಿದಿನ ಓದ್ತಾನೆ. ಇದನ್ನ ನೆಗೆಟಿವ್ ಹೇಗೆ ಮಾಡಬಹುದು? ರವಿ ಪ್ರತಿದಿನ ಓದಲ್ಲ, ರವಿ ಡಸಂಟ್ ಸ್ಟಡಿ ಎವ್ರಿ ಡೇ. ನೆಕ್ಸ್ಟ್ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಡಸ್ ರವಿ ಸ್ಟಡಿ ಎವ್ರಿ ಡೇ? ರವಿ ಪ್ರತಿದಿನ ಓದ್ತಾನ ಅನ್ನೋದು ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್. ಓದಲ್ವಾ ಅನ್ನೋದು ಎಸ್ ಆರ್ ನೋದಲ್ಲಿ ನೆಗೆಟಿವ್. ಡಸಂಟ್ ರವಿ ಸ್ಟಡಿ ಎವ್ರಿ ಡೇ? ರವಿ ಪ್ರತಿದಿನ ಓದಲ್ವಾ? ರವಿ ಯಾವಾಗ ಓದ್ತಾನೆ? ವೆನ್ ಡಸ್ ರವಿ ಸ್ಟಡಿ? ಯಾಕೆ ರವಿ ಪ್ರತಿದಿನ ಓದಲ್ಲ? ವೈ ಡಸಂಟ್ ರವಿ ಸ್ಟಡಿ ಎವ್ರಿ ಡೇ? ನೆಕ್ಸ್ಟ್ ಒಂದು ಪ್ರಾಣಿಯನ್ನ ಸಬ್ಜೆಕ್ಟ್ ಆಗಿ ತಗೋತೀನಿ, ದ ಕ್ಯಾಟ್. ದ ಕ್ಯಾಟ್ ಡಸ್ ಸ್ಲೀಪ್ ಅಲಾಟ್, ಅಥವಾ ಡಸ್ ಅನ್ನ ತೆಗೆದ್ರೆ ದ ಕ್ಯಾಟ್ ಸ್ಲೀಪ್ಸ್ ಅಲಾಟ್, ತುಂಬಾ ನಿದ್ರೆ ಮಾಡುತ್ತೆ. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಹೇಗೆ ಮಾಡೋದು? ಬೆಕ್ಕು ತುಂಬಾ ನಿದ್ರೆ ಮಾಡಲ್ಲ. ದ ಕ್ಯಾಟ್ ಡಸಂಟ್ ಸ್ಲೀಪ್ ಅಲಾಟ್, ಈ ಬೆಕ್ಕು ತುಂಬಾ ನಿದ್ರೆ ಮಾಡಲ್ಲ. ಡಸ್ ದ ಕ್ಯಾಟ್ ಸ್ಲೀಪ್ ಅಲಾಟ್? ಈ ಬೆಕ್ಕು ತುಂಬಾ ನಿದ್ರೆ ಮಾಡುತ್ತಾ? ಇದು ಎಸ್ ಆರ್ ನೋದಲ್ಲಿ ಪಾಸಿಟಿವ್. ಈ ಬೆಕ್ಕು ತುಂಬಾ ನಿದ್ರೆ ಮಾಡಲ್ವಾ? ಡಸಂಟ್ ದ ಕ್ಯಾಟ್ ಸ್ಲೀಪ್ ಅಲಾಟ್? ಇದು ನೆಗೆಟಿವ್. ವೈ ಡಸ್ ದ ಕ್ಯಾಟ್ ಸ್ಲೀಪ್ ಅಲಾಟ್? ಯಾಕೆ ಈ ಬೆಕ್ಕು ತುಂಬಾ ನಿದ್ರೆ ಮಾಡುತ್ತೆ? ವೈ ಡಸಂಟ್ ದ ಕ್ಯಾಟ್ ಸ್ಲೀಪ್ ಅಲಾಟ್? ಯಾಕೆ ಈ ಬೆಕ್ಕು ತುಂಬಾ ನಿದ್ರೆ ಮಾಡಲ್ಲ? ಯಾಕೆ ಇಲ್ಲಿ ನಾನು ಈ ಬೆಕ್ಕು ಅಂತ ಹೇಳ್ತಾ ಇದ್ದೀನಿ? ದ ಕ್ಯಾಟ್ ಅಂತ ಇದೆ,
ನೆಕ್ಸ್ಟ್ ಆರ್ಟಿಕಲ್ ನ ಹೇಳುವಾಗ ಎ ಆ್ಯಂಡ್ ದ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ದ ಕ್ಯಾಟ್ ಅಂತ ಬಂದಿದೆ ಅಂದ್ರೆ ನಾನು ಯಾರ ಜೊತೆಗೆ ಮಾತಾಡ್ತಿದ್ದೀನೋ ಅವರಿಗೆ ನಾನು ಯಾವ ಬೆಕ್ಕಿನ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಿದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ನಾನು ಈ ಬೆಕ್ಕು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಲವ್ ಅನ್ನೋದನ್ನ ಸಬ್ಜೆಕ್ಟ್ ಆಗಿ ತಗೊಂಡಿದ್ದೀನಿ. ಇದನ್ನ ಯೂಸ್ ಮಾಡಿಕೊಂಡು ಕೂಡ 6 ಡಿಫ್ರೆಂಟ್ ಸೆಂಟೆನ್ಸ್ ಗಳನ್ನ ಮಾಡೋಣ. ಲವ್ ಡಸ್ ಬ್ರಿಂಗ್ ಹ್ಯಾಪಿನೆಸ್ ಅಥವಾ ಲವ್ ಬ್ರಿಂಗ್ಸ್ ಹ್ಯಾಪಿನೆಸ್. ಲವ್ ಬ್ರಿಂಗ್ಸ್ ಹ್ಯಾಪಿನೆಸ್, ಪ್ರೀತಿ ಖುಷಿಯನ್ನ ತರುತ್ತೆ. ಇದನ್ನ ನೆಗೆಟಿವ್ ಮಾಡೋದಾದ್ರೆ ಪ್ರೀತಿ ಖುಷಿಯನ್ನ ತರಲ್ಲ. ಲವ್ ಡಸಂಟ್ ಬ್ರಿಂಗ್ ಹ್ಯಾಪಿನೆಸ್. ಎಸ್ ಆರ್ ನೋ ಕ್ವಶನ್ ಮಾಡುವಾಗ ಪಾಸಿಟಿವ್ ವೇಯಲ್ಲಿ ಪ್ರೀತಿ ಖುಷಿಯನ್ನ ತರುತ್ತಾ, ಡಸ್ ಲವ್ ಬ್ರಿಂಗ್ ಹ್ಯಾಪಿನೆಸ್. ನೆಕ್ಸ್ಟ್ ಎಸ್ ಆರ್ ನೋದಲ್ಲಿ ನೆಗೆಟಿವ್ ಮಾಡುವಾಗ ಪ್ರೀತಿ ಖುಷಿಯನ್ನ ತರಲ್ವಾ, ಡಸಂಟ್ ಲವ್ ಬ್ರಿಂಗ್ ಹ್ಯಾಪಿನೆಸ್. ನೆಕ್ಸ್ಟ್ ಇದಕ್ಕೆ ಕ್ವಶನ್ ವರ್ಡ್ ಅನ್ನು ಆಡ್ ಮಾಡಿದಾಗ ವೈ ಡಸ್ ಲವ್ ಬ್ರಿಂಗ್ ಹ್ಯಾಪಿನೆಸ್, ಯಾಕೆ ಪ್ರೀತಿ ಖುಷಿಯನ್ನ ತರುತ್ತೆ. ವೈ ಡಸಂಟ್ ಲವ್ ಬ್ರಿಂಗ್ ಹ್ಯಾಪಿನೆಸ್, ಯಾಕೆ ಪ್ರೀತಿ ಖುಷಿಯನ್ನ ತರಲ್ಲ. ಸೊ ನೀವು ಯಾವುದೇ ಸಬ್ಜೆಕ್ಟ್ ಅನ್ನಾಗಿ ತಗೊಂಡ್ರು ಕೂಡ ಒಂದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮಾಡಿ ಅದೇ ಸೆಂಟೆನ್ಸ್ ಅನ್ನ ಇಟ್ಕೊಂಡು ಈ ತರ 6 ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ಮಾಡಬಹುದು. ಇಲ್ಲಿವರೆಗೆ ನಾವೇನು ಎಕ್ಸಾಂಪಲ್ ಗಳನ್ನ ನೋಡಿದ್ವೋ ಅಲ್ಲಿ ನಾನು ಪ್ರೆಸೆಂಟ್ ಅಲ್ಲೇ ಹೇಳಿದ್ದೆ, ಅಂದ್ರೆ ಯಾವುದೇ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಗಳನ್ನ ತಗೊಂಡಿರಲಿಲ್ಲ, ಆಗಿ ಹೋಗಿರುವಂತಹ ಸೆಂಟೆನ್ಸ್ ಗಳನ್ನ ತಗೊಂಡಿರಲಿಲ್ಲ. ಈಗ ನಾವು ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಗಳನ್ನು ಕೂಡ ನೋಡೋಣ. ಫಾರ್ ಎಕ್ಸಾಂಪಲ್ ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ. ಆಲ್ರೆಡಿ ಆಗೋಗಿದೆ ಇದು, ನಿನ್ನೆನೋ ಮೊನ್ನೆನೋ ನಾನು ಖುಷಿಯಾಗಿದ್ದೆ, ಐ ವಾಸ್ ಹ್ಯಾಪಿ. ಇದು ನೆಗೆಟಿವ್ ಹೇಗೆ ಮಾಡೋದು, ನಾನು ಖುಷಿಯಾಗಿರ್ಲಿಲ್ಲ, ಐ ವಾಸ್ ನಾಟ್ ಹ್ಯಾಪಿ ಅಥವಾ ಐ ವಾಸಂಟ್ ಹ್ಯಾಪಿ. ಅರ್ಥ ಆಯ್ತಾ, ನೆಗೆಟಿವ್ ವರ್ಡ್ ಬಂದಿದೆ ಇಲ್ಲಿ ನಾಟ್ ಅನ್ನೋದು. ಐ ವಾಸ್ ನಾಟ್ ಹ್ಯಾಪಿ, ನಾನು ಖುಷಿಯಾಗಿರ್ಲಿಲ್ಲ. ನಾನು ಖುಷಿಯಾಗಿದ್ನ, ವಾಸ್ ಐ ಹ್ಯಾಪಿ. ನಾನು ಖುಷಿಯಾಗಿರ್ಲಿಲ್ವಾ, ವಾಸಂಟ್ ಐ ಹ್ಯಾಪಿ. ನಾನು ಯಾಕೆ ಖುಷಿಯಾಗಿದ್ದೆ, ವೈ ವಾಸ್ ಐ ಹ್ಯಾಪಿ. ನಾನು ಯಾಕೆ ಖುಷಿಯಾಗಿರ್ಲಿಲ್ಲ, ವೈ ವಾಸಂಟ್ ಐ ಹ್ಯಾಪಿ. ಅರ್ಥ ಆಯ್ತಾ. ಮೊದಲು ಈ ಸೆಂಟೆನ್ಸ್ಗಳ ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ. ನಾನು ಖುಷಿಯಾಗಿದ್ದೆ, ನಾನು ಖುಷಿಯಾಗಿರ್ಲಿಲ್ಲ, ನಾನು ಖುಷಿಯಾಗಿದ್ನ, ನಾನು ಖುಷಿಯಾಗಿರ್ಲಿಲ್ವಾ, ಯಾಕೆ ನಾನು ಖುಷಿಯಾಗಿದ್ದೆ, ಯಾಕೆ ನಾನು ಖುಷಿಯಾಗಿರ್ಲಿಲ್ಲ. ಐ ವಾಸ್ ಹ್ಯಾಪಿ, ಐ ವಾಸ್ ನಾಟ್ ಹ್ಯಾಪಿ, ವಾಸ್ ಐ ಹ್ಯಾಪಿ, ವಾಸಂಟ್ ಐ ಹ್ಯಾಪಿ, ವೈ ವಾಸ್ ಐ ಹ್ಯಾಪಿ, ವೈ ವಾಸಂಟ್ ಐ ಹ್ಯಾಪಿ. ನೆಕ್ಸ್ಟ್ ನೋಡಿ, ದೇ ಪ್ಲೇಡ್ ಕ್ರಿಕೆಟ್, ಅವ್ರು ಕ್ರಿಕೆಟ್ ಆಡಿದ್ದಾರೆ. ಅವ್ರು ಕ್ರಿಕೆಟ್ ಆಡಿಲ್ಲ, ದೇ ಡಿಂಟ್ ಪ್ಲೇ ಕ್ರಿಕೆಟ್, ಅವ್ರು ಕ್ರಿಕೆಟ್ ಆಡಿಲ್ಲ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಯಾವುದೇ ಹೆಲ್ಪಿಂಗ್ ವರ್ಬನ್ನ ಹಾಕಿಲ್ಲ, ದೇ ಪ್ಲೇಡ್ ಕ್ರಿಕೆಟ್ ಅಂತ ಹೇಳಿದ್ದೀನಿ. ಅವ್ರು ಕ್ರಿಕೆಟ್ ಆಡಿದ್ದಾರೆ. ನೆಗೆಟಿವ್ ಆಗುವಾಗ ಏನಾಗುತ್ತೆ, ಡಿಡೆಂಟ್ ಬರುತ್ತೆ. ದೇ ಡಿಂಟ್ ಪ್ಲೇ ಕ್ರಿಕೆಟ್, ಅವರು ಕ್ರಿಕೆಟ್ ಆಡಿಲ್ಲ. ಡಿಡ್ ದೇ ಪ್ಲೇ ಕ್ರಿಕೆಟ್, ಅವ್ರು ಕ್ರಿಕೆಟ್ ಆಡಿದಾರಾ ಅನ್ನೋದು ಎಸ್ ಆರ್ ನೋದಲ್ಲಿ ಪಾಸಿಟಿವ್ ಕ್ವಶನ್. ಡಿಂಟ್ ದೇ ಪ್ಲೇ ಕ್ರಿಕೆಟ್, ಅವ್ರು ಕ್ರಿಕೆಟ್ ಆಡಿಲ್ವಾ. ವೈ ಡಿಡ್ ದೇ ಪ್ಲೇ ಕ್ರಿಕೆಟ್, ಅವ್ರು ಯಾಕೆ ಕ್ರಿಕೆಟ್ ಆಡಿದ್ದಾರೆ. ವೈ ಡಿಂಟ್ ದೇ ಪ್ಲೇ ಕ್ರಿಕೆಟ್, ಅವ್ರು ಯಾಕೆ ಕ್ರಿಕೆಟ್ನ ಆಡಿಲ್ಲ. ರವಿ ಶುಡ್ ಗೋ ದೇರ್, ರವಿ ಅಲ್ಲಿಗೆ ಹೋಗ್ಬೇಕು. ಇದೊಂದು ಅಡ್ವೈಸ್, ಸಲಹೆಯನ್ನ ಕೊಡ್ತಾ ಇದ್ದಾರೆ ಯಾರು, ರವಿ ಅಲ್ಲಿಗೆ ಹೋಗ್ಬೇಕು ಅಂತ. ಈ ಸೆಂಟೆನ್ಸ್ ಡಿಫ್ರೆಂಟ್ ಆಗಿದೆ ನೋಡಿ, ಶುಡ್ ಯೂಸ್ ಆಗಿದೆ ಅಂದ್ರೆ ಮಾಡೆಲ್ ವರ್ಬ್. ನಾನು ಆಲ್ರೆಡಿ ಹೇಳಿದ್ದೀನಿ, ಮಾಡೆಲ್ ವರ್ಬ್ ನ ಮುಂದೆ ಬರುವಂತ ಮೇನ್ ವರ್ಬ್ ಯಾವಾಗಲೂ ಪ್ರೆಸೆಂಟ್ ಫಾರ್ಮ್ ಅಲ್ಲೇ ಇರಬೇಕು ಅಂತ. ಗೋ ಅನ್ನೋದು ಇಲ್ಲಿ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುವಂತ ಮೇನ್ ವರ್ಬ್. ರವಿ ಶುಡ್ ಗೋ ದೇರ್, ರವಿ ಅಲ್ಲಿಗೆ ಹೋಗ್ಬೇಕು. ಇದನ್ನ ನೆಗೆಟಿವ್ ಹೇಗೆ ಮಾಡ್ಬೋದು, ರವಿ ಅಲ್ಲಿಗೆ ಹೋಗ್ಬಾರ್ದು. ಹೋಗ್ಬೇಕು ಅನ್ನೋದು ಪಾಸಿಟಿವ್, ಹೋಗ್ಬಾರ್ದು ಅನ್ನೋದು ನೆಗೆಟಿವ್. ಏನಾಗತ್ತೆ, ರವಿ ಶುಡ್ ನಾಟ್ ಗೋ ದೇರ್, ರವಿ ಅಲ್ಲಿಗೆ ಹೋಗ್ಬಾರ್ದು. ಇದನ್ನ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಮಾಡುವಾಗ ರವಿ ಅಲ್ಲಿಗೆ ಹೋಗ್ಬೇಕಾ, ಶುಡ್ ರವಿ ಗೋ ದೇರ್. ಇಲ್ಲಿ ನೋಡಿ, ಮಾಡೆಲ್ ವರ್ಬ್ ಫಸ್ಟ್ ಬಂದಿದೆ. ಶುಡ್ ರವಿ ಗೋ ದೇರ್, ರವಿ ಅಲ್ಲಿಗೆ ಹೋಗ್ಬೇಕಾ. ಹೌದು, ಅವನು ಹೋಗ್ಬೇಕು ಅನ್ನೋದಾದ್ರೆ ಹೇಗೆ ಆನ್ಸರ್ ಮಾಡ್ತೀರಾ, ಎಸ್ ಹಿ ಶುಡ್. ಇಲ್ಲ ಹೋಗ್ಬಾರ್ದು ಅನ್ನೋದಾದ್ರೆ ನೋ ಹಿ ಶುಡಂಟ್. ಅದೇ ತರ ಶುಡಂಟ್ ರವಿ ಗೋ ದೇರ್, ರವಿ ಅಲ್ಲಿಗೆ ಹೋಗ್ಬಾರ್ದಾ, ಇದು ನೆಗೆಟಿವ್ ಅಲ್ಲಿ ಇದೆ ನೋಡಿ, ಹೋಗ್ಬಾರ್ದಾ ಅನ್ನೋದು. ವೈ ಶುಡ್ ರವಿ ಗೋ ದೇರ್, ರವಿ ಅಲ್ಲಿಗೆ ಯಾಕೆ ಹೋಗ್ಬೇಕು. ವೈ ಶುಡ್ ರವಿ ಗೋ ದೇರ್, ರವಿ ಅಲ್ಲಿಗೆ ಯಾಕೆ ಹೋಗ್ಬಾರ್ದು. ಇದನ್ನ ಹೇಗೆ ಹೇಳೋದು, ವೈ ಶುಡಂಟ್ ರವಿ ಗೋ ದೇರ್. ನೆಕ್ಸ್ಟ್ ನೋಡಿ, ಶಿ ಈಸ್ ಈಟಿಂಗ್ ಆನ್ ಆಪಲ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಅವಳು ಆಪಲ್ ನ ತಿಂತಾ ಇದ್ದಾಳೆ. ಆನ್ ಗೋಯಿಂಗ್ ಆಕ್ಷನ್ ಅಂದ್ರೆ ನಡೀತಾ ಇರುವಂತದ್ದು, ಅವಳು ಆಪಲ್ ತಿಂತಾ ಇದ್ದಾಳೆ. ಈಗ ಇದನ್ನ ನೆಗೆಟಿವ್ ಹೇಗೆ ಮಾಡ್ಬೋದು, ಅವಳು ಆಪಲ್ ತಿಂತಾ ಇಲ್ಲ. ಶಿ ಈಸ್ ನಾಟ್ ಈಟಿಂಗ್ ಆನ್ ಆಪಲ್, ಓಕೆನಾ. ಈಸ್ ಮುಂದೆ ನಾಟ್ ಬರುತ್ತೆ, ಅಂದ್ರೆ ಹೆಲ್ಪಿಂಗ್ ವರ್ಬ್ ನ ಮುಂದೆ ನಾಟ್ ಬಂದಿದೆ. ಶಿ ಈಸ್ ನಾಟ್ ಈಟಿಂಗ್ ಆನ್ ಆಪಲ್, ಅವಳು ಆಪಲ್ ನ ತಿಂತಾ ಇಲ್ಲ. ಅವಳು ಆಪಲ್ ತಿಂತಾ ಇದ್ದಾಳ, ಈಸ್ ಶಿ ಈಟಿಂಗ್ ಆನ್ ಆಪಲ್, ಅವಳು ಆಪಲ್ ತಿಂತಾ ಇದ್ದಾಳ. ನೆಕ್ಸ್ಟ್ ನೆಗೆಟಿವ್ ಮಾಡುವಾಗ ಅವಳು ಆಪಲ್ ತಿಂತಾ ಇಲ್ವಾ, ಇಸಂಟ್ ಶಿ ಈಟಿಂಗ್ ಆನ್ ಆಪಲ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನು ಹಾಕಿದಾಗ ವೈ ಇಸ್ ಶಿ ಈಟಿಂಗ್ ಆನ್ ಆಪಲ್, ಅವಳು ಯಾಕೆ ಆಪಲ್ ನ ತಿಂತಾ ಇದ್ದಾಳೆ. ವೈ ಇಸಂಟ್ ಶಿ ಈಟಿಂಗ್ ಆನ್ ಆಪಲ್, ಅವಳು ಯಾಕೆ ಆಪಲ್ ನ ತಿಂತಾ ಇಲ್ಲ. ಸೊ ಸೆಂಟೆನ್ಸ್ ಯಾವುದೇ ತರದಾಗಿರ್ಲಿ ಅದರಿಂದ ಈ ತರ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ವಿ ವೆಂಟ್ ಟು ದ ಮಾರ್ಕೆಟ್, ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್, ಬಟ್ ಆಲ್ರೆಡಿ ಆಗೋಗಿರೋದು ಪಾಸ್ಟ್ ಸೆಂಟೆನ್ಸ್.
ಅದನ್ನ ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿ ಹೇಗೆ ಮಾಡ್ಬೋದು, ನಾವು ಮಾರ್ಕೆಟ್ಗೆ ಹೋಗಿಲ್ಲ, ವಿ ಡಿಂಟ್ ಗೋ ಟು ದ ಮಾರ್ಕೆಟ್. ನೆಕ್ಸ್ಟ್ ಎಸ್ ಆರ್ ನೋದಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮಾಡುವಾಗ ನಾವು ಮಾರ್ಕೆಟ್ಗೆ ಹೋಗಿದ್ವಾ, ಡಿಡ್ ವಿ ಗೋ ಟು ದ ಮಾರ್ಕೆಟ್, ಅರ್ಥ ಆಯ್ತಾ? ಡಿಡ್ ವಿ ಗೋ ಟು ದ ಮಾರ್ಕೆಟ್ ಅಂದ್ರೆ ನಾವು ಮಾರ್ಕೆಟ್ಗೆ ಹೋಗಿದ್ವಾ, ನಾವು ಮಾರ್ಕೆಟ್ಗೆ ಹೋಗಿರ್ಲಿಲ್ವಾ, ಡಿಂಟ್ ವಿ ಗೋ ಟು ದ ಮಾರ್ಕೆಟ್. ಇದು ಎಸ್ ಆರ್ ನೋದಲ್ಲಿ ನೆಗೆಟಿವ್. ಡಿಂಟ್ ವಿ ಗೋ ಟು ದ ಮಾರ್ಕೆಟ್, ನಾವು ಮಾರ್ಕೆಟ್ಗೆ ಹೋಗಿರ್ಲಿಲ್ವಾ, ನಾವು ಮಾರ್ಕೆಟ್ಗೆ ಯಾಕೆ ಹೋಗಿದ್ವಿ, ಕ್ವಶನ್ ವರ್ಡ್ ಅನ್ನ ಯೂಸ್ ಮಾಡ್ಕೋಬೇಕು. ವೈ ಡಿಡ್ ವಿ ಗೋ ಟು ದ ಮಾರ್ಕೆಟ್, ನಾವು ಯಾಕೆ ಮಾರ್ಕೆಟ್ಗೆ ಹೋಗಿರ್ಲಿಲ್ಲ, ವೈ ಡಿಂಟ್ ವಿ ಗೋ ಟು ದ ಮಾರ್ಕೆಟ್. ಈ ತರ ಸೆಂಟೆನ್ಸ್ ಗಳಲ್ಲಿ ಪಾಸ್ಟ್ ಫಾರ್ಮ್ ಅಲ್ಲಿ ಇರುವಂತ ಅಂದ್ರೆ ವಿ ಟು ವರ್ಬ್ ಇತ್ತು ಅಂದ್ರೆ, ವರ್ಬ್ ನ ಪಾಸ್ಟ್ ಫಾರ್ಮ್ ಇತ್ತು ಅಂದ್ರೆ ಅದು ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ ಆಗುವಾಗ ಡಿಂಟ್ ಬರುತ್ತೆ. ಹಾಗೇನೆ ಆ ವರ್ಬ್ ನ ಪ್ರೆಸೆಂಟ್ ಫಾರ್ಮ್ ಬರುತ್ತೆ, ಡಿಂಟ್ ಗೋ. ಆಯ್ತಾ? ಇಲ್ಲೆಲ್ಲ ನೋಡ್ಬೋದು ನಾವು ಡಿಂಟ್ ಇದೆ, ನೆಕ್ಸ್ಟ್ ವರ್ಬ್ ನ ಪ್ರೆಸೆಂಟ್ ಫಾರ್ಮ್ ಇದೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಮಾತ್ರ ವರ್ಬ್ ನ ಸೆಕೆಂಡ್ ಫಾರ್ಮ್ ಇರೋದು ಅಂದ್ರೆ ಪಾಸ್ಟ್ ಫಾರ್ಮ್ ಇರೋದು, ವಿ ವೆಂಟ್ ಟು ದ ಮಾರ್ಕೆಟ್. ಅರ್ಥ ಆಯ್ತಲ್ವಾ? ಡಿಫರೆಂಟ್ ಸಬ್ಜೆಕ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಹಲವಾರು ಸೆಂಟೆನ್ಸ್ ಗಳನ್ನ ನೋಡಿದೀವಿ. ಅದೇ ತರ ಬೇರೆ ಬೇರೆ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನು ಕೂಡ ನಾವೀಗ ನೋಡಿದೀವಿ. ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳು, ಪ್ರೆಸೆಂಟ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಗಳು, ಮಾಡೆಲ್ ವರ್ಬ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಸೆಂಟೆನ್ಸ್ ಗಳು, ಇವೆಲ್ಲವನ್ನು ಕೂಡ ನಾವೀಗ ನೋಡಿದೀವಿ. ನಾವ್ ಇದರಲ್ಲಿ ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಹಾಗಿದ್ರೆ, ಸರಿಯಾಗಿರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಲ್ಲ, ಅದನ್ನ ಮರ್ತು ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಶಿ ಡೋಂಟ್ ಲೈಕ್ ಪಿಜ್ಜಾ, ಇಲ್ಲಿ ಶಿ ಬಂದಿದೆ, ಹಾಗಾಗಿ ಸಬ್ಜೆಕ್ಟ್ ಶಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವ್ದಿರಬೇಕು, ಡಸಂಟ್. ಡೂ ಅಲ್ಲ, ಡಸಂಟ್. ಶಿ ಡಸಂಟ್ ಲೈಕ್ ಪಿಜ್ಜಾ. ವೈ ಐ ಡು ಲೈಕ್ ದಿಸ್ ಮೂವಿ, ಇಲ್ಲಿ ನೋಡಿ ಕ್ವಶನ್ ವರ್ಡ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಬರಬೇಕು ಅಲ್ವಾ, ವೈ ಡು ಬರಬೇಕು. ಇಲ್ಲಿ ಸಬ್ಜೆಕ್ಟ್ ಬಂದಿದೆ, ಹಾಗಾಗಿ ಇದು ರಾಂಗ್. ವೈ ಡು ಐ ಲೈಕ್ ದಿಸ್ ಮೂವಿ, ನಾನು ಯಾಕೆ ಈ ಮೂವಿನ ಇಷ್ಟಪಡ್ತೀನಿ, ವೈ ಡು ಐ ಲೈಕ್ ದಿಸ್ ಮೂವಿ. ಇಲ್ಲೂ ಕೂಡ ನೋಡಿ ಹೆಲ್ಪಿಂಗ್ ವರ್ಬ್ ರಾಂಗ್ ಆಗಿದೆ. ಡಸ್ ದೇ ನೋ ಯು, ದೇ ಬಂದಾಗ ಯಾವ್ದು ಬರಬೇಕು, ಹೆಲ್ಪಿಂಗ್ ವರ್ಬ್ ಡೂ ಅಲ್ವಾ. ಕರೆಕ್ಟ್ ಆಗಿರೋದು ಯಾವುದು, ಡೂ ದೇ ನೋ ಯು, ಅವರಿಗೆ ನೀನ್ ಗೊತ್ತಾ. ಅರ್ಥ ಆಯ್ತಲ್ವಾ? ಈ ಲೆಸನ್ ಅಲ್ಲಿ ನಾವು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಇಂದ 6 ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡಬಹುದು. ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಎಸ್ ಆರ್ ನೋದಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್, ಕ್ವಶನ್ ವರ್ಡ್ ಅನ್ನ ಹಾಕಿ ಪಾಸಿಟಿವ್ ಅಂಡ್ ನೆಗೆಟಿವ್, ಈ ತರ 6 ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಕಲ್ತಿದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ನೋಡೋದಾದ್ರೆ, ಇಲ್ಲಿ ನಾನು 8 ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ. ಇದೆಲ್ಲವೂ ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ಗಳು. ಇದಕ್ಕೆ ಏನ್ ಮಾಡ್ಬೇಕು, ಈಗ ನೀವು ಮೊದಲು 6 ಡಿಫರೆಂಟ್ ಸೆಂಟೆನ್ಸ್ ಗಳನ್ನ ಇದಕ್ಕೆ ಫಾರ್ಮ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಐ ಲೈಕ್ ಮ್ಯೂಸಿಕ್ ಇದ್ರೆ ನಾನು ಮ್ಯೂಸಿಕ್ ಅನ್ನ ಇಷ್ಟಪಡ್ತೀನಿ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಏನಾಗುತ್ತೆ, ನಾನು ಮ್ಯೂಸಿಕ್ ಅನ್ನ ಇಷ್ಟಪಡಲ್ಲ, ಐ ಡೋಂಟ್ ಲೈಕ್ ಮ್ಯೂಸಿಕ್. ನೆಕ್ಸ್ಟ್ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್, ನಾನು ಮ್ಯೂಸಿಕ್ ಅನ್ನ ಇಷ್ಟಪಡ್ತೀನಾ. ನೆಗೆಟಿವ್ ನೋಡೋದಾದ್ರೆ ನಾನು ಮ್ಯೂಸಿಕ್ ಅನ್ನ ಇಷ್ಟಪಡಲ್ವಾ. ಕ್ವಶನ್ ವರ್ಡ್ ಅನ್ನ ಹಾಕಿದಾಗ ಯಾಕೆ ನಾನು ಮ್ಯೂಸಿಕ್ ಅನ್ನ ಇಷ್ಟಪಡ್ತೀನಿ, ಯಾಕೆ ನಾನು ಮ್ಯೂಸಿಕ್ ಅನ್ನ ಇಷ್ಟಪಡಲ್ಲ. ಈ ತರ 6 ಡಿಫರೆಂಟ್ ಸೆಂಟೆನ್ಸ್ ಅನ್ನ ನೀವು ಪ್ರತಿಯೊಂದು ಸೆಂಟೆನ್ಸ್ಗೂ ಕೂಡ ಮಾಡ್ಕೋಬೇಕು. ಅದಾದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಅದು ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಆದಷ್ಟು ಬೇಗ ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.